ಖಾಸಗಿ ಆಸ್ಪತ್ರೆ ವೈದ್ಯನ ನಿರ್ಲಕ್ಷ್ಯದಿಂದ ಬಾಲಕ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ತಮ್ಯಾನಕೊಪ್ಪದ ಮೃತ ಬಾಲಕನ ಮನೆಗೆ ಬಿಒಜಿ ಸುಮಾ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಶಿಕ್ಷಣ ಇಲಾಖೆಯಿಂದ 25,000 ಪರಿಹಾರ ದೊರಕಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಳಗ್ಗೆ ನನಗೆ ವಿಷಯ ಗೊತ್ತಾಯಿತು. ತಮ್ಯಾನಕೊಪ್ಪ ಶಾಲೆಯಲ್ಲಿ ಬರ್ತಕ್ಕಂಥ 2ನೇ ತರಗತಿ ಮಗು ಮೊನ್ನೆ ಗುರುವಾರ ದಿವಸ ಹೆಚ್ಚು ಜ್ವರ ಬಂದಿದ್ದರಿಂದ ತೀರ್ಕೊಂಡು ಹೋಗಿದ್ದಾನೆ ಅಂತಕ್ಕಂಥ ಮಾಹಿತಿ ಬೆಳಗ್ಗೆ ನನಗೆ ಸಿಕ್ತು. ಹಾಗಾಗಿನೇ ಇವತ್ತು ನಾನು ಆ ಮಗುವಿನ ಮನೆ ಭೇಟಿ ಮಾಡಿದೆ, ತಾಯಿ ಜೊತೆಗೆ ಮಾತಾಡಿದೆ. 4 ಜನ ಮಕ್ಕಳು ತಾಯಿ ಇದೆ, ಇನ್ನೇ ದೊಡ್ಡ ಮಗ ಆಗಿದ್ದ, ಇನ್ನು 3 ಜನ ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ಒಂದು ಮಗು 2ನೇ ಕ್ಲಾಸಿಗೆ ನಮ್ಮ ಶಾಲೆಗೆ ಬರ್ತಾ ಇದ್ದಾಳೆ ಮಗಳು. ಸೊ ಮಗುವಿಂದು ಡೆತ್ ಆಗಿರೋದ್ರಿಂದ ತಕ್ಷಣ ನಾನು ವಿಷಯ ಗೊತ್ತಾಗ್ತಿದ್ದೇನೆ ಬೆಂಗಳೂರಿನ KWF ಕಚೇರಿಯ ಅಧಿಕಾರಿ ಜೊತೆ ಸಂಪರ್ಕ ಮಾಡಿದೆ. ಅವರ ಮಾಹಿತಿ ಪ್ರಕಾರ ಈ ಮಗುವಿಗೆ ನಮ್ಮ ಇಲಾಖೆಯಿಂದ 25,000 ರೂಪಾಯಿ ಸಹಾಯಧನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿದ್ದೀನಿ. ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ದಾಖಲಾತಿಗಳನ್ನು ತಗೊಂಡು ನಾನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಗುವಿನ ತಾಯಿಗೆ ಆ ಸಹಾಯಧನವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಅದರ ಜೊತೆಗೆ ತಾಯಿಗೆ ನಾನು ಮಾನಸಿಕವಾಗಿ ಧೈರ್ಯವನ್ನು ಕೊಟ್ಟು ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಭಗವಂತ ತಾಯಿಗೆ ಅವ್ರ ಕುಟುಂಬಕ್ಕೆ ಕೊಡಲಿ. ಈ 3 ಹೆಣ್ಮಕ್ಳನ್ನು ಸಹಿತ ಗಂಡು ಮಕ್ಕಳಿಗೆ ಏನೋ ನಾವು ಶಿಕ್ಷಣ ಕೊಟ್ಟು ಕಲಿಸ್ತೀವಿ ಅದೇ ಧೈರ್ಯವನ್ನು ಈ ಹೆಣ್ಮಕ್ಳಿಗೆ ಕಲಿಸಿ ಆ ಹೆಣ್ಮಕ್ಳನ್ನು ಸಹಿತ ಗಂಡು ಮಕ್ಕಳು ಸರಿಸಮಾನವಾಗಿ ಮುಂದೆ ಸಮಾಜದಲ್ಲಿ ಬಾಳಿ ಬದುಕ್ತಕ್ಕಂಥ ಧೈರ್ಯ ಸ್ಥೈರ್ಯ ಆ ತಾಯಿಗೆ ಕೊಡಬೇಕು. ಆ ನಿಟ್ಟಿನೊಳಗೆ ಕುಟುಂಬದಲ್ಲಿ ಆ 3 ಮಕ್ಕಳಿಂದ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಶಕ್ತಿಯುತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಆ ಮಕ್ಕಳು ಸಮಾಜಕ್ಕೆ ಕೊಡುಗೆಯಾಗುವ ರೂಪದಲ್ಲಿ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥ ಸಲಹೆಯನ್ನು ಆ ತಾಯಂದ್ರಿಗೆ ಕೊಟ್ಟಿದ್ದೀನಿ. ಸೊ ಧನ್ಯವಾದ ಸರ್.